ಇದ್ರೆ ಪರವಾಗಿಲ್ಲ. ಅವರೆಲ್ಲರೂ ಕೂಡ ಕಾಣ್ತಾ ಇರೋದು ಮೋದಿ 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 ಮೋದಿ. ಯುವಕರಲ್ಲಿ ಯಾಕೋ ಬಹಳ ದೊಡ್ಡ ಒಂದು ಫೈರ್ ಅನ್ನೋಂಥದ್ದು ಬಂದಿದೆ. ಹಂಗಾಗಿ ಅವರ ಆಶೀರ್ವಾದದಿಂದ ನಮ್ಮೆಲ್ಲ ಅಭ್ಯರ್ಥಿಗಳು ಗೆಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ಅವರಿಗೆ ಅಭ್ಯರ್ಥಿಗಳೇ ಇರಲಿಲ್ಲ, ಬೇರೆ ಒಂದು ಜಿಲ್ಲೆಯಿಂದ ಕರೆದುಕೊಂಡು ಬಂದು ಇಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನ ಉಗ್ರಪ್ಪನವರು ಹೇಳ್ತಾ ಇದ್ದಾರೆ. ನೋಡ್ರಿ, ಉಗ್ರಪ್ಪರು ಕೂಡ ಹೊರಗಿನಿಂದ ಬಂದಂತವ್ರು. ದೇವೇಂದ್ರಪ್ಪ ಅವರು ನಮ್ಮ ಜಿಲ್ಲೆಯವರು. ಯಾಕಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕದವರು. ಹರಪನಹಳ್ಳಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತು. ನಂತರ ಬೇರೆ ಬೇರೆ ಕಾರಣಗಳಿಂದ ಅದು ಹರಪನಹಳ್ಳಿ ತಾಲೂಕು ದಾವಣಗೆರೆ ಹೊಟ್ಟೋದ್ಮೇಲೆ ಮತ್ತೆ ಪುನಃ ಬಳ್ಳಾರಿ ಜಿಲ್ಲೆ ಸೇರ್ಪಡೆ ಆಗುವಂತ ಕೆಲಸಗಳಾಗಿದೆ. ಹಂಗಾಗಿ ನಮ್ಮ ದೇವೇಂದ್ರಪ್ಪನವರು ಬಳ್ಳಾರಿ ಜಿಲ್ಲೆಯವರೇ. ಇವರು ಉಗ್ರಪ್ಪನವರು ಇಲ್ಲಿಯವರನ್ನಲ್ಲ. ಕಳೆದ ಉಪಚುನಾವಣೆಯಲ್ಲಿ ಬಂದರು, ಗೆದ್ದ ನಂತರ ಬಹಳ ದೊಡ್ಡ ಅಂತರದಿಂದ ಗೆದ್ದರು. ಪಾಪ ಪುಣ್ಯಾತ್ಮ. ಗೆದ್ದ ನಂತರ ನಮ್ಮ ಭಾಗದಲ್ಲಿದ್ದಂಥ ಜನರಿಗೆ ಯಾವುದೊಂದು ಸಣ್ಣ ಕೆಲಸ ಕೂಡ ಮಾಡೋಕ್ಕಾಗಲಿಲ್ಲ. ಅವರಿದ್ದಂಥ ಭಾಷೆ, ಅವರಲ್ಲಿದ್ದಂಥ ನಡವಳಿಕೆ, ಗೆದ್ದ ನಂತರ ಅವರು ಯಾವ ರೀತಿಯಲ್ಲಿ ನಡ್ಕೊಂಡ್ರನ್ನಂಥದ್ದು ಈ ಜಿಲ್ಲೆ ಜನರಿಗೆ ಬಹಳಷ್ಟು ನೋವಿದೆ. ಸಂಸದರಾಗಿ ಅವರು ಯಾವುದೇ ಸುಮ್ಮನೆ ಬಾಯಿ ಮಾಡ್ತಾರೆ, ಬಾಯಿ ದೊಡ್ಡದಿದೆ, ಓದ್ಕೊಂಡದನ್ನ ಮಾತಾಡಬಹುದಾಗ್ಲಿ, ಪ್ರಾಕ್ಟಿಕಲ್ ಮನುಷ್ಯ ಅಲ್ಲ. ಯಾಕಂದ್ರೆ ಅವರು ಒಬ್ಬ ಸಂಸದರಾಗಿ ಮತದಾನನೇ ಮಾಡಕ್ ಹೋಗ್ಲಿಲ್ಲ. ನೆನ್ಪಿಟ್ಕೋಬೇಕು, ಮತದಾನ ಮಾಡಕ್ ಹೋಗ್ಲಿಲ್ಲ ಅಲ್ರಿ. ಅವರೇ ಒಬ್ಬ ಸಂಸದರಾಗಿ ಮತದಾನ ಮಾಡ್ಲಕ್ ಹೋದಂತ ಮನುಷ್ಯ ಆಗಿ ಇನ್ನೊಬ್ರು ಮತದಾನ ಮಾಡೋದಿಲ್ಲ, ಹೆಂಗ್ ಕೇಳಕ್ಕಾಗುತ್ತೆ ಹೇಳ್ರಿ? ಸ್ವಲ್ಪನೇ ಇರಬೇಕಲ್ಲ. ಮತದಾನ ಅನ್ನೋಂಥದ್ದು ರೈಟ್ಸ್ ಎಷ್ಟು ಪವರ್ಫುಲ್ ಅನ್ನೋಂಥದ್ದು ಕೂಡ ಗೊತ್ತಾಗಬೇಕಲ್ಲ. ಸುಮ್ಮನೆ ಅಂದ್ರೆ ಅನ್ಪ್ರಾಕ್ಟಿಕಲ್ ಮನುಷ್ಯ. ಅಂದ್ರೆ ಪ್ರಾಕ್ಟಿಕಲೇ ಬೇರೆ, ಆ ಮನುಷ್ಯ ಇರೋಂತ ರೀತಿನೇ ಬೇರೆ, ಅದನ್ನ ನಡ್ಕೊಳ್ಳೋದೇ ಬೇರೆ ಇರೋ ಕಾರಣ ಅವ್ರಿಗೆ ಗೊತ್ತಾಗಿದೆ ಜನರಿಗೆ. ಅವ್ರು ಗೆದ್ದ ನಂತರ ಯಾವ ರೀತಿಯಲ್ಲಿ ಹೆಂಗಿಲ್ಲ ಅಂತ ಹೇಳಿ. ನಾನು ಸೋತ ನಂತರ ಸೋತಾಗೆಲ್ಲ ಕೂಡ ನನ್ನ ಹೆಗಲಿಗೆ ಹಾಕೊಂಡೇನಿ. ಸೋತಾಗೆಲ್ಲ ಕೂಡ ನನ್ನಿಂದೇ ಸೋತಾರ ಅಂತೇಳಿ ನಾನು ಮಾಧ್ಯಮಗಳಲ್ಲಿ ಹೇಳಿದ್ದೀನಿ. ನಾನೇ ಅದಕ್ಕೆ ಹೊಣೆಗಾರರು, ನಾನೇ ಜವಾಬ್ದಾರಿ ಎಂದು ಹೇಳ್ಕೊಂಡಿದ್ದೀನಿ. ಆ ನೋವು ಎಲ್ಲರಲ್ಲಿ ಕೂಡ ಕಾಡ್ತಾರೆ. ರಾಮ್ಲು ಅವ್ರನ್ನ ಕೈ ಬಿಡಬಾರ್ದು. ಯಡಿಯೂರಪ್ಪ ಅವರು ಯಾವಾಗೇ ಕಾಣಲಿ, ರಾಮ್ಲು ಬಳ್ಳಾರಿ ಗೆಲ್ಲಬೇಕಪ್ಪ, ರಾಮ್ಲು ಬಳ್ಳಾರಿಗೆ. ಹಂಗಾಗಿ ಎಲ್ಲರ ಆಶೀರ್ವಾದ, ಅಮಿತ್ ಶಾ ಅವರು ನಮಗೆ ಇಟ್ಟಂತ ವಿಶ್ವಾಸ, ನರೇಂದ್ರ ಮೋದಿಜಿಯವರು ಯಡಿಯೂರಪ್ಪ ಅವರು ಇಟ್ಟಂತ ವಿಶ್ವಾಸಕ್ಕೆ ಋಣಿಯಾಗಿದ್ದೀನಿ. ಈ ಸರಿ ಬಳ್ಳಾರಿ ಜಿಲ್ಲೆಯಿಂದ ದೇವೇಂದ್ರಪ್ಪರನ್ನ ಗೆಲ್ಲಿಸ್ತೀವಿ, ಉಗ್ರಪ್ಪರನ್ನ ಸೋಲಿಸ್ತೀವಿ. ಈ ಒಂದು ಹಂತದ ಮತದಾನ ಮುಗಿದ ತಕ್ಷಣ ಒಂದು ಆಪರೇಷನ್ ಕಮಲ ಶುರುವಾಗುತ್ತೆ. ಸಾಕಷ್ಟು ಜನರು ಮತ್ತೆ ಬಿಜೆಪಿಗೆ ಬರ್ತಾರೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಳ್ಳಾರಿಯ ಕೆಲವು ಶಾಸಕರು ಬರ್ತಾರೆ, ಅದಕ್ಕೆ ಏನಾದ್ರು ಒಂದು ಚಾಲನೆ ಇಲ್ಲಿಂದಾನೇ ಸಿಗತ್ತಾ ಅಂತ. ನೋಡ್ರಿ, ಅದೆಲ್ಲ ಕೂಡ ಈಗದಂತ ವಾತಾವರಣದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಮಗನ ಗೆಲ್ಸ್ಕೋಬೇಕಂದೇಳಿ ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಕಟ್ಟಾಕಿಬಿಟ್ಟಿದ್ರು ಸುಮಲತಾ ಅವರು. ಹಂಗಾಗಿ ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು ತುಮಕೂರಲ್ಲಿ ಗೆಲ್ಲಬೇಕಾದ್ರೂ ಕೂಡ ಬಹಳಷ್ಟು ಹರಸಾಹಸನ ಮಾಡಬೇಕಾಯ್ತು. ಅಲ್ಲಿ ಕೂಡ ಬಹಳಷ್ಟು ಪ್ರಾಬ್ಲಮ್ ಇದೆ. ಮಂಡ್ಯದಲ್ಲಿ ಅವರೇ ಕುಟುಂಬಸ್ಥರು ಎಲ್ಲರೂ ನಿಂತಿರೋ ಕಾರಣ ಜನರು ಏನಪ್ಪಾ ಇವರೇ ಕುಟುಂಬಸ್ಥರ, ಇವರೇ ತಂದೆ ಮಕ್ಕಳಿರ್ಬೇಕು, ಮೊಮ್ಮಕ್ಕಳಿರ್ಬೇಕು, ಸೊಸೆಂದ್ರಿರ್ಬೇಕು ಅನ್ನೋ ನೋವು ಇದೆ. ಆ ನೋವಲ್ಲಿ ಎಲ್ಲ ಒಂದು ಕಡೆ ಇವತ್ತಿದ್ದಂತ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷದ, ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ತುಂಬಾ ಇದೆ, ಬಹಳಷ್ಟು ಅಸಮಾಧಾನ ಇದೆ. ಇವತ್ತು ಕಾಂಗ್ರೆಸ್ ಜೆಡಿಎಸ್ ಒಂದಾಗಿದ್ರು ಕೂಡ, ಬೆಂಗಳೂರಲ್ಲಿ ಅವರು ಫ್ರೆಂಡ್ಶಿಪ್ ಆಗಿದ್ರು ಕೂಡ, ಈ ಭಾಗಕ್ಕೆ ಬಂದಂತ ಟೈಮಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಹೋದಂತ ಟೈಮಲ್ಲಿ ಯಾರು ಕೂಡ ಅವ್ರು ದೋಷಿ ಆಗಕ್ಕೆ ರೆಡಿ ಇಲ್ಲ. ಹಂಗಾಗಿ ಅವ್ರು ದೂರ ಇರೋ ಕಾರಣ ಎಲ್ಲರೂ ಕೂಡ ಅಸಮಾಧಾನಗೊಂಡಿರೋ ಕಾರಣ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ನೆನ್ಪಿಟ್ಕೊಳ್ರಿ, ದೊಡ್ಡ ಬದಲಾವಣೆ. ಈ ಚುನಾವಣೆಗಳಾದಂತ ಬಹಳಷ್ಟು ದೊಡ್ಡ ಬದಲಾವಣೆ ಆಗುತ್ತೆ. ಅದು ಆಪರೇಷನ್ ಕಮಲ, ಆ ಕಮಲ, ಈ ಕಮಲ ಅನ್ನಂತಿರಲ್ಲ. ಒಂದೇ ಒಂದು ಅವರಷ್ಟು ಅವರೇ ಅವರು ಸ್ವತಃ ಅವ್ರು ಬಿದ್ದು ಹೋಗ್ತಾರೆ. ಅವರಷ್ಟು ಅವರೇ ಬ್ಯಾಡ್ ಅಂತೇಳಿ ರಾಜೀನಾಮೆ ಕೊಡ್ತಾರೆ. ಕುಮಾರಸ್ವಾಮಿ ಅವರು ಸ್ವತಃ ಬಂದು ನನಗೆ ಸರ್ಕಾರ ಬ್ಯಾಡ್ ಅಂದ್ರೆ ರಾಜೀನಾಮೆ ಕೊಡ್ತಾರೆ. ಅಂತ ಪರಿಸ್ಥಿತಿ ಬರುತ್ತೆ ಅವರಿಗೆ. ಇದು ಶ್ರೀರಾಮುಲು ಅವರ ಮಾತು. ಈ ಒಂದು ಮತದಾನ ಆದ ನಂತರ, ಅಂದ್ರೆ ಈ ಎರಡನೇ ಹಂತದ ಮತದಾನ ಆದ ನಂತರ ಒಂದು ರಾಜ್ಯ ಸರ್ಕಾರದಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆ ಆಗುತ್ತೆ. ಕುಮಾರಸ್ವಾಮಿ ಅವರೇ ಈ ಒಂದು ಕಾಂಗ್ರೆಸ್ನವರ ನಡವಳಿಕೆಗೆ ಬೇಸತ್ತು ಅವರೇ ರಾಜೀನಾಮೆ ಕೊಡ್ತಾರೆ. ಬಹಳಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುನಿಲ್ ನ್ಯೂಸ್, ಪಬ್ಲಿಕ್ ಟಿವಿ, ಬಳ್ಳಾರಿ. ಚಿಲ್ಲೂರು ಬಡ್ನಿಯ ಸಾರೆಗಮಪ ರನ್ನರ್ ಅಪ್ ಹನುಮಂತ ಹೋಗಿ ಮತ ಚಲಾಯಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಹನುಮಂತ ಮಾಡಿರುವಂತಹ ಮಹತ್ ಕಾರ್ಯ ಇಡೀ ರಾಜ್ಯದ ಜನತೆಗೆ ಗೊತ್ತು. ಯಾವ ಪಕ್ಷದ ಪರವಾಗಿಯೂ ಕೂಡ ಕ್ಯಾಂಪೇನ್ ಮಾಡಕ್ ಹೋಗ್ಲಿಲ್ಲ. ಮನೆವರೆಗೂ ಕೂಡ ಬಂದ್ರು ನಾಯಕರು ಕ್ಯಾಂಪೇನ್ ಮಾಡು ಅಂತ ಹೇಳಿ, ಆದ್ರೆ ಕ್ಯಾಂಪೇನ್ ಮಾಡೋದಕ್ಕೆ ಹೋಗ್ಲಿಲ್ಲ. ಬದಲಾಗಿ ಮತ ಜಾಗೃತಿ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಹಾವೇರಿ ಜಿಲ್ಲಾಡಳಿತ ಹನುಮಂತನನ್ನ ಒಂದು ಸ್ಟಾರ್ ಐಕಾನ್ ಆಗಿ ಸೆಲೆಕ್ಟ್ ಮಾಡಿ ಯಾವೆಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಮತ ಜಾಗೃತಿಗೋಸ್ಕರ ಬಳಸಿಕೊಂಡ್ರು. ಹನುಮಂತ ತನ್ನದೇ ಆಗಿರುವಂತಹ ಶೈಲಿಯಲ್ಲಿ ವೋಟ್ ಮಾಡಿ ಅಂತ ಹೇಳಿ ಮತವನ್ನ ಕೇಳಿದ್ರು. ಜೊತೆಗೆ ವಿಶಿಷ್ಟವಾಗಿರುವಂತಹ ಹಾಡುಗಳನ್ನ ಹಾಡಿ
ಮತದಾರರಲ್ಲಿ ಜಾಗೃತಿಯನ್ನ ಮೂಡಿಸಿದ್ರು. ಎಸ್, ಅವರ ನೆಚ್ಚಿನ ಬೈಕ್ ಅದು. ಅದೇ ಬೈಕ್ ಅಲ್ಲಿ ಬಂದು ಮತ ಚಲಾವಣೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಮತ್ತೊಂದು ವಿಶೇಷತೆ ಅಂತಂದ್ರೆ ಮೊದಲ ಬಾರಿಗೆ ಮತದಾನವನ್ನ ಮಾಡ್ತಾ ಇದ್ದಾರೆ ಹನುಮಂತ. ಚಿಲ್ಲೂರು ಬಡ್ನಿ, ಚಿಲ್ಲೂರು ಚಿಂಗಾರಿ ಅಂತಾನೆ ಫೇಮಸ್. ತನ್ನದೇ ಆಗಿರುವಂತಹ ಒಂದು ವಿಶಿಷ್ಟ ಜಾನಪದ ಶೈಲಿಯಿಂದ ಇಡೀ ಕನ್ನಡಿಗರ ಮನಸ್ಸನ್ನ ಕದ್ದಿರುವಂತಹ ಹುಡುಗ ಈತ. 22 ವರ್ಷ ವಯಸ್ಸು. ಮೊದಲ ಬಾರಿಗೆ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಅಂತಂದ್ರೆ ಅರುಣ್, ಅಸೆಂಬ್ಲಿ ಎಲೆಕ್ಷನ್ ಆಯ್ತಲ್ಲ, ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಹನುಮಂತ ಮತ ಚಲಾಯಿಸಿರ್ಲಿಲ್ಲ. ಬಿಕಾಸ್ ಅಷ್ಟರ ಮಟ್ಟಿಗೆ ಜಾಗೃತಿ ಈ ಜನರಲ್ಲಿ ಇರಲಿಲ್ಲ. ಅಂದ್ರೆ ಲಂಬಾಣಿ ಸಮುದಾಯಕ್ಕೆ ಸೇರಿದವರು ವೋಟ್ ಮಾಡಿರ್ಲಿಲ್ಲ. ಆ ಟೈಮಲ್ಲಿ ಎಲ್ಲಿದ್ನೋ ಏನೋ. ಆದ್ರೆ ಈ ಬಾರಿ ಲೋಕಸಭಾ ಎಲೆಕ್ಷನ್ ಟೈಮ್ ನಲ್ಲಿ ತಾನೇ ಹೋಗಿ ಮನೆ ಮನೆಗೆ ಮತದಾನ ಮಾಡಿ ಅಂತ ಹೇಳಿ ಜಾಗೃತಿ ಮೂಡಿಸೋದ್ರ ಮುಖಾಂತರ ತಾನೂ ಬಂದು ವೋಟ್ ಹಾಕ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಅನ್ನುವಂತಹ ಗ್ರಾಮದವರು ಈ ಹನುಮಂತ. ಚಿಲ್ಲೂರು ಬಡ್ನಿಯಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಇನ್ನು ಮಗದೊಂದು ಕಡೆ ಧಾರವಾಡದಲ್ಲಿ ಅಮೆರಿಕಾದಿಂದ ಬಂದು ವೋಟ್ ಮಾಡಿರುವವರ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಧಾರವಾಡದಲ್ಲಿ ಅಮೆರಿಕಾದಿಂದ ಬಂದಿದ್ದಾರೆ. ಸ್ವದೇಶದಲ್ಲಿ ಇದ್ಕೊಂಡು ಸ್ವಕ್ಷೇತ್ರದಲ್ಲಿ ಇದ್ಕೊಂಡೇ ಸುಮಾರು ಜನ ವೋಟ್ ಮಾಡೋದಿಲ್ಲ. ವೋಟ್ ಮಾಡಿದ್ರೆ ಏನಾಗುತ್ತೆ, ಬಿಸಿಲಾಗ್ತಾ ಇದೆ, ಸುಮ್ನೆ ಬೇಡ ಅಂತ ಹೇಳಿ ಮನೇಲಿ ಕೂತ್ಕೊಂಡಿರ್ತಾರೆ. ಅಂತವರಿಗೆ ಇವರೆಲ್ಲರೂ ಕೂಡ ಮಾದರಿ. ಅಮೆರಿಕಾದಿಂದ ಬಂದು ಇದೀಗ ಧಾರವಾಡದಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮಾಡಿದ್ರಿ. ಮತ್ತೆಲ್ಲಾ ನಮ್ಮ ಹಾವೇರಿ ಜಿಲ್ಲಾದಾಗ ಎಷ್ಟೆಷ್ಟು ಹಳ್ಳಿ ಅದಾವ, ಎಷ್ಟೆಷ್ಟು ತಾಲೂಕು ಅದಾವ, ಎಲ್ಲಾ ತಾಲೂಕು ಹೋಗಿ ಮತದಾನ ಜಾಗೃತಿ ಮಾಡಿದ್ವಿ. ಮತ್ತೆ ಎತ್ತಿನ ಬಂಡಿಯಲ್ಲಿ ನಮ್ಮ ಹಾವೇರಿ ಪೂರ್ತಿ ಡಿಸ್ಟಿಕ್ ಮತದಾನ ಜಾಗೃತಿ ಮಾಡಿ ಎಲ್ಲರಿಗೂ ಮತ ಹಾಕಿ ಅಂತ ಕೇಳ್ಕೊಂಡಿವಿ. ನಾನು ಫಸ್ಟ್ ಟೈಮ್ ವೋಟ್ ಹಾಕಿನ್ರಿ. ನೀವು ಸಹ ಯಾರು ಮಿಸ್ ಮಾಡದ ವೋಟ್ ಹಾಕ್ರಿ. ನಿಮ್ಮ ನಾಯಕರು ನೀವು ಆರಿಸ್ತಾರ್ರಿ. ನೀವು ನಿಮ್ ಜವಾಬ್ದಾರಿ ಅದ. ಒಟ್ಟ ವೋಟ್ ಹಾಕಿ ಯಾರು ಮಿಸ್ ಮಾಡಬೇಡ್ರಿ. ಎಂತ ಕೆಲಸ ಇದ್ರು ಕಾರ್ಯ ಇದ್ರು ಒಂದು ದಿನ ಮಿಸ್ ಮಾಡದ ಯಾರು ತಪ್ಪಿಸ್ಬೇಡ್ರಿ. ಎಲ್ಲರೂ ದಯವಿಟ್ಟು ವೋಟ್ ಹಾಕಂತ ಕೇಳ್ಕೊತೀನಿ. ಹೋದ ವರ್ಷಕ್ಕಿಂತ ಈ ವರ್ಷ ಪರ್ಸೆಂಟೇಜ್ ಜಾಸ್ತಿ ಆದ್ರ ನಾನು ಜಾಗೃತಿ ಮಾಡಿದ್ದಕ್ಕೂ ಬಹಳ ಖುಷಿ ಆಗುತ್ತಾ, ಬಹಳ ಸಂತೋಷ ಆಗುತ್ತಾ, ಬಹಳ ಸಂತೋಷ ಆಗುತ್ತೆ ಸರ್. ಕರೆಕ್ಟ್. ಅದು ನಾವು ಜಾಗೃತಿ ಮಾಡಿದ್ದು, ಅವನು ಹಾವೇರಿಯಲ್ಲಿ ಜಾಗೃತಿ ಮಾಡಿದ್ದು. ಆಗ್ಲಿ ಪರ್ಸೆಂಟೇಜ್ ಅಷ್ಟೇ, ಪರ್ಸೆಂಟೇಜ್ ಜಾಸ್ತಿ ಆಗ್ಲಿ ನೋಡೋಣ.